ಆಗುತ್ತೆ. ಹಾಗಾಗಿ ಟ್ರೈನಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. 2 days ಜರ್ನಿ. ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಗೈಸ್, ಇವತ್ತು ರೆಡಿಯಾಗಿ ಬ್ಲಾಗ್ ಮಾಡ್ತಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರ, ನಾವು ಇವತ್ತೆಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿ ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಒಂದು ಸಡನ್ ಪ್ಲ್ಯಾನ್ ಆಗಿರೋದು, ಬಿಕಾಸ್ ಸಂಡೇ ಆ್ಯಂಡ್ ಮಂಡೇ ಫ್ರೀ ಇರೋದ್ರಿಂದ ನಾವು ಸಕಲೇಶ್ಪುರಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಯಾವ ಥರ ಇರುತ್ತೆ ಅಲ್ಲಿ ಪ್ಲೇಸ್ ಎಲ್ಲ ಏನು ಅಂತ ನನಗೂ ಗೊತ್ತಿಲ್ಲ, ಬಿಕಾಸ್ ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಯಾವ ಥರ ಇರುತ್ತೆ ಪ್ಲೇಸ್ ಅಂತ ನೋಡೋಣ. ಸೊ ಈಗ ರೆಡಿ ಆಗಿದ್ದೀವಿ, ಟ್ರೈನಲ್ಲಿ ಹೋಗ್ತಾ ಇರೋದು. ಯಾವುದೇ ಕ್ಯಾಬ್ ಬುಕ್ ಮಾಡಿಲ್ಲ ಆ್ಯಂಡ್ ಬಸ್ಸಲ್ಲಿ ಕೂಡ ಹೋಗ್ತಿಲ್ಲ, ಬಿಕಾಸ್ KSRTCನಲ್ಲಿ ತುಂಬಾ ಟ್ರಾವೆಲಿಂಗ್ ಆಗುತ್ತೆ. ನಿಯರ್ ಒಂದು ಮ್ಯಾಕ್ಸ್ 5 to 6 hours ಆಗುತ್ತೆ. ಹಾಗಾಗಿ ಟ್ರೈನಲ್ಲಿ ಹೋಗಿ ಬಂದುಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. 2 days ಜರ್ನಿ. ಸ್ಟೇ ಆಗಬೇಕಾ ಇಲ್ಲ ಏನು ಕತೆ ಏನು ಅಂತ ಇನ್ನೂ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಈಗ ಟೈಮು ಆಫ್ಟರ್ನೂನ್ 2 o'clock. ಸೊ ಇಲ್ಲಿಂದ ಡೈರೆಕ್ಟ್ ರೈಲ್ವೆ ಸ್ಟೇಷನ್. ಸೊ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಏನು ಅಂತ ವಿಡಿಯೋ ಮಾಡ್ತೀನಿ. ಸೊ ಬನ್ನಿ ಹೆಂಗಿರುತ್ತೆ ಜರ್ನಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೀವೆಲ್ಲ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡುವ. ಗೈಸ್, ಫೈನಲಿ ನಾವು ಕೂಡ ಮನೆ ಎಲ್ಲರೂ ರೆಡಿಯಾಗಿ ಮನೆ ಬಿಟ್ವಿ. ಅಮ್ಮ, ನಾನು, ನಮ್ಮ ಅಕ್ಕ, ನನ್ನ ತಮ್ಮ. ಸೊ ಆ್ಯಂಡ್ ಕ್ಯಾಬ್ ಕೂಡ ಬುಕ್ ಮಾಡಿಕೊಂಡೆ ಬಸ್ ಸ್ಟಾಪ್ಗೆ ಅಂತ. ಕ್ಯಾಬ್ ಕೂಡ ಬಂತು. ಅಲ್ಲಿಂದ ನಾವು ಮೆಜೆಸ್ಟಿಕ್ಕಿಗೆ ಹೋಗೋಷ್ಟಿಗೆ ತುಂಬಾ ಟೈಮ್ ಹಿಡಿತು, ಬಿಕಾಸ್ ತುಂಬಾ ಟ್ರಾಫಿಕ್ ಇತ್ತು. ಬಟ್ ಸಂಡೇ ಏನಕ್ಕೆ ಇಷ್ಟೊಂದು ಟ್ರಾಫಿಕ್ ಅಂತ ಗೊತ್ತಿಲ್ಲ. ಒಂದು ರೀಸನ್ ಬಂದು ನಾಳೆ ಗಣರಾಜ್ಯೋತ್ಸವ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದರು. ಹಾಗಾಗಿ ಟ್ರೈನ್ ಮಿಸ್ ಆಯಿತು ನಮಗೆ. 6 o'clockಗೆ ನಾವು ಅಲ್ಲಿದ್ದಿದ್ದರೆ ನನಗೆ ಟ್ರೈನ್ ಸಿಕ್ತಿತ್ತು. ಬಟ್ ನೋ ಆಪ್ಷನ್, KSRTCನಲ್ಲೇ ಹೋಗೋಣ, ಬಸ್ಸಸ್ ಇದೆ ಅಂತ ಹೇಳಿ KSRTCಗೆ ವೆಯ್ಟ್ ಮಾಡಿ ಬಸ್ ಹತ್ಕೊಂಡ್ವಿ. ಆ್ಯಂಡ್ ಈಗ KSRTC ಕೂಡ ನಾವು ಲೈಕ್ ಅಂದರೆ ಹಾಸನ, ಮೈಸೂರು, ಚಿಕ್ಕಮಗಳೂರು ಎಲ್ಲಿಗೆ ಹೋಗಬೇಕಾದ್ರೂ ಕೂಡ ಬುಕ್ಕಿಂಗ್ ಮಾಡ್ಕೋಬೇಕು ನಾನ್ ಸ್ಟಾಪ್ ಬಸ್ಸಸ್ಗೆ. ಇಲ್ಲ ಅಂತ ಹೇಳಿದ್ರೆ ಬಸ್ಸಲ್ಲಿ ಸೀಟ್ ಸಿಗಲ್ಲ. ಸೊ ಅದು ನನಗೆ ಗೊತ್ತಿರಲಿಲ್ಲ. ಸಡನ್ ಪ್ಲ್ಯಾನಲ್ಲಿ ಲೈಕ್ ಅಂದರೆ ಟ್ರೈನ್ ಮಿಸ್ ಆಗಿರೋದ್ರಿಂದ ಸಿಗೋ ಬಸ್ಸೇ ಹತ್ಕೊಂಡ್ವಿ. ಆ್ಯಂಡ್ ನಮ್ಮ ಲಕ್ ಅನಿಸುತ್ತೆ ಲಾಸ್ಟ್ ಸೀಟ್ 4 ಮೆಂಬರ್ಸ್ಗೂ ಸೀಟ್ ಸಿಕ್ತು. ಅದಕ್ಕಿಂತ ಮುಂಚೆ ಮೆಜೆಸ್ಟಿಕ್ಕಲ್ಲೇ ನಾವು ನೈಟ್ ಡಿನ್ನರ್ ಮುಗಿಸ್ಕೊಂಡಾದಮೇಲೆ ಬಸ್ ಹತ್ಕೊಂಡಿದ್ದು. ಯಾಕಂದರೆ ಮತ್ತೆ ಸೆಂಟ್ರಲ್ ಏನು ಹೋಗಿ ತಿನ್ನೋದು ಬೇಡ ಅಂತ. ಅದಾದಮೇಲೆ ನನಗೆ ಐಸ್ ಕ್ರೀಮ್ ಕೂಡ ತಿನ್ನಬೇಕು ಅನಿಸ್ತು. ಸೊ ನಾನು ಡಿನ್ನರ್ಗೆ ಅಂತ ಲೈಕ್ ವೆಜ್ ನೂಡಲ್ಸ್ ತೊಗೊಂಡಿದ್ದು. ವೆಜ್ ನೂಡಲ್ಸ್ ತೊಗೊಂಡೆ. ಅಮ್ಮ ರೈಸ್ ಸಾಂಬಾರು, ನಮ್ಮ ಅಕ್ಕ ದೋಸೆ, ಆ್ಯಂಡ್ ನಮ್ಮ ತಮ್ಮ ಕೂಡ ವೆಜ್ ನೂಡಲ್ಸ್ ತೊಗೊಂಡು ಅದನ್ನು ತಿಂದು ಐಸ್ ಕ್ರೀಮ್ ಕೂಡ ತಿಂದು ಅದಾದಮೇಲೆ ಬಸ್ ಕೂಡ ಸಿಕ್ತು. ಸೊ ಬುಕ್ಕಿಂಗ್ಸ್ ಆಗಿರೋದ್ರಿಂದ ಡ್ರೈವರ್ ಹೇಳಿದ್ರು 4 ಮೆಂಬರ್ಸ್ ಬುಕ್ಕಿಂಗ್ಸ್ ಇಲ್ಲಿ ಮಿಸ್ ಆಗಿದೆ, ಹಾಗಾಗಿ 4 ಮೆಂಬರ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳಿ. ನಮಗೆ ಲಾಸ್ಟ್ ಸೀಟ್ ಸಿಕ್ತು. ಬಟ್ ಲಾಸ್ಟ್ ಸೀಟ್ ತುಂಬಾ ಕಷ್ಟ ಅನಿಸ್ತು ನನಗೆ ಹೋಗೋದು 4 hours, ಬಿಕಾಸ್ ಲಾಸ್ಟಲ್ಲಿ ತುಂಬ ಬಸ್ಸಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಬರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಮಧ್ಯದಲ್ಲಿ ಊಟಕ್ಕೆ ಕೂಡ ಹಾಕಿದ್ರು ಅವರು, ಊಟ ಮಾಡೋರು ಮಾಡ್ಕೋಬೋದು ಅಂತ. ಸೊ ಅಲ್ಲಿಂದ ಅಗೇನ್ 1.5 hour ಸಕಲೇಶ್ಪುರಕ್ಕೆ. ಹಾಗೆ ನಾವು ನಿದ್ದೆ ಬಂದಿಲ್ಲ ನಮಗೆ. ಹಾಗೆ ತಮಾಷೆ ಮಾಡಿಕೊಂಡು ಸಾಂಗ್ಸ್ ಆಡ್ಕೊಂಡು ಹೋದ್ವಿ ಸಕಲೇಶ್ಪುರವರೆಗೂ. ನಮ್ಮ ಮನೇಲಿ ಯಾರೂ ನಿದ್ದೆ ಮಾಡಿಲ್ಲ. ಅದೇ ಇದು ಮನೇಲಿ ಆಗಿದ್ದಿದ್ರೆ ನಾವು 12 o'clock ಲಾಸ್ಟು ಎಲ್ಲರೂ ಎದ್ದಿರೋದು. ಅದಾದಮೇಲೆ ನಿದ್ದೆ ಮಾಡಿಬಿಡ್ತೀವಿ. ಬಟ್ ಸಕಲೇಶ್ಪುರಕ್ಕೆ ಹೋಗೋ ಒಂದು ಎಕ್ಸೈಟ್ಮೆಂಟಲ್ಲಿ ಯಾರಿಗೂ ನಿದ್ದೆ ಬಂದಿಲ್ಲ. ಮ್ಯಾಕ್ಸಿಮಮ್ ಒಂದು 4 hours ತಗೊಂತು. ನಾವು ಸಕಲೇಶ್ಪುರಕ್ಕೆ ರೀಚ್ ಆಗಿದ್ದು ಎಕ್ಸಾಕ್ಟ್ 4 o'clock ಆಯಿತು. ಸೊ ಅಲ್ಲಿಂದ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ನೋಡಿದಾಗ ಕಾರ್ಸ್ ಬುಕ್ಕಿಂಗ್ ಸರ್ವಿಸಸ್ ಇರುತ್ತೆ. ಸೊ ನಾವಲ್ಲಿ ಕಾರ್ ಬುಕ್ಕಿಂಗ್ ಮಾಡಿಕೊಂಡ್ರೆ ನಮಗೆ ಒಂದು ರೋಡ್ಗೆ ಮಿನಿಮಮ್ 6 ಪ್ಲೇಸ್ ಅಂತ ಕೊಡ್ತಾರೆ. ಸೊ ಬೇಸ್ಡ್ ಆನ್ ಅದ್ರ ಮೇಲೆ ನಮಗೆ ಪ್ರೈಸಸ್ ಅವ್ರು ಫಿಕ್ಸ್ ಮಾಡ್ತಾರೆ. ಸೊ ನಾವು ಕೂಡ ಕಾರ್ ಸರ್ವಿಸ್ ಏನಿರುತ್ತೆ ಅದನ್ನು ಬುಕ್ ಮಾಡ್ಕೊಂಡ್ವಿ 4 ಮೆಂಬರ್ಸ್ಗೆ, ಬಿಕಾಸ್ ಆಟೋ ಬೇಡ, 4 ಮೆಂಬರ್ಸ್ ಇರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಅಂತ. ಸೊ ನಾವು ಯಾವ್ದು ಪ್ಲೇಸಸ್ ಬುಕ್ ಮಾಡ್ಕೊಂಡಿದ್ದು ಅಂತ ಹೇಳಿದ್ರೆ, ಫಸ್ಟ್ ಬಂದು ಬೆಟ್ಟದ ಭೈರವೇಶ್ವರ, ಆ್ಯಂಡ್ 2ನೇದು ಬಂದು ಎತ್ತಿನಭುಜ, ಆ್ಯಂಡ್ 3ನೇದು ಬಂದು ದೇವರ ಮನೆ, 4ನೇದು ಬಂದು ದೇವರ ಮನೆ ಟೆಂಪಲ್ ಹತ್ರ ಹೋದ್ವಿ. ಆ್ಯಂಡ್ ಅದಾದಮೇಲೆ ಶ್ರೀ ಪ್ರಸನ್ನ ರಾಮೇಶ್ವರ ಟೆಂಪಲ್, ಸೊ ಅಬ್ಬಿ ಫಾಲ್ಸ್ ಅಂತ ಬರುತ್ತೆ, ಅದಾದಮೇಲೆ ಫೋರ್ಟ್ ಬರುತ್ತೆ. ಸೊ ಇಷ್ಟು ಪ್ಲೇಸನ್ನ ನಾನು ಕವರ್ ಮಾಡಿದ್ದೀನಿ. ಸೊ ಬನ್ನಿ ಯಾವ ಥರ ಇರುತ್ತೆ ಪ್ಲೇಸಸ್ ಅಂತ ನೋಡೋಣ.
ನನಗಂತೂ ಎಕ್ಸೈಟ್ಮೆಂಟ್ ಇದೆ. ಸಕಲೇಶಪುರಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಯಾವ ಥರ ಇರುತ್ತೆ ಪ್ಲೇಸಸ್ ಅಂತ ನನಗೂ ಗೊತ್ತಿಲ್ಲ. ಬಟ್ ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ. ಲೆಟ್ಸ್ ಬನ್ನಿ ಗೈಸ್, ಯಾವ ಥರ ಇರುತ್ತೆ ಅಂತ ನೋಡ್ಕೊಂಬರೋಣ. ಗೈಸ್, ನಾವು ಫಸ್ಟ್ ಪ್ಲೇಸ್ ಬಂದಿದ್ದು ಬೆಟ್ಟದ ಭೈರವೇಶ್ವರ ದೇವಸ್ಥಾನ. 5:30ಗೆ ರೀಚ್ ಆದ್ವಿ. ಕ್ಲೈಮೇಟ್ ಮಾತ್ರ 5:30ನಲ್ಲಿ ಮಸ್ತಾಗಿತ್ತು. ಸೊ ಅವಾಗ ತಾನೇ ಸೂರ್ಯ ಹುಟ್ಟಿರೋದ್ರಿಂದ ಆ್ಯಂಡ್ ಮಂಜು ಕೂಡ ಇತ್ತಲ್ವ. ಸೊ ಕ್ಲೈಮೇಟ್ ಸಖತ್ತಾಗಿತ್ತು. ನಿಮಗೆ ವೀಡಿಯೋದಲ್ಲಿ ನೋಡೋಕ್ಕಿಂತ ಎದುರುಗಡೆ ನೋಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಆ ಕ್ಲೈಮೇಟ್ ನೋಡ್ಕೊಂಡು ಆ್ಯಂಡ್ ಮತ್ತೆ ಒಳಗಡೆ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಕೂಡ ಹೋದ್ವಿ. ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ತುಂಬಾ ಜನ ಇದ್ದರು. ಗೈಸ್, ನಿಮಗೆ ಗೊತ್ತಾ, ಇದು ಲವ್ ಮಾಕ್ಟೇಲ್ ಮೂವಿಯಿಂದನೇ ಫೇಮಸ್ ಆಗಿರೋ ದೇವಸ್ಥಾನ. ಸೊ ಆ ಮೂವಿನಲ್ಲಿ ದೇವಸ್ಥಾನ ಕೂಡ ಶೂಟ್ ಮಾಡಿದ್ದಾರೆ. ಸೊ ಇದು ಬಂದು ಪಾಂಡವರಿಗಂತಲೇ ಕೆತ್ತಿದ್ದು ದೇವಸ್ಥಾನ. ಸೊ ಆಗ ಅವರು ಪಾಂಡವರ ಕಾಲದಲ್ಲಿ ಅವರು ದಿನನಿತ್ಯ ಕೆಲಸ ಹಾಗೂ ಪೂಜೆಗಳ ಇಲ್ಲಿ ಮಾಡ್ತಿದ್ರಂತೆ. ಸೊ ಹಾಗಾಗಿ ಈ ದೇವಸ್ಥಾನನ ಪಾಂಡವರ ದೇವಸ್ಥಾನ ಅಂತಲೂ ಕೂಡ ಕರೀತಾರೆ. ಆ್ಯಂಡ್ ಇದು ಹೊಯ್ಸಳರ ಕಾಲದಲ್ಲಿ ಕೆತ್ತಿದ್ದ ದೇವಸ್ಥಾನ. ಸುಮಾರು 700 ವರ್ಷ ಆಗಿದೆ. 700 ವರ್ಷದಿಂದ ಆ್ಯಂಡ್ ಕಪ್ಪು ಶಿಲೆಯಲ್ಲೇ ಕಟ್ಟಿದ ದೇವಸ್ಥಾನ ಇದು. ಆ್ಯಂಡ್ ಇಲ್ಲಿ ಹೋಗಬೇಕು ಅನ್ನೋರು ನೀವು ಈ ಮಳೆಗಾಲ ಕಾಲದಲ್ಲಿ ಹೋಗಿ. ವೆದರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಒಳಗಡೆ ಸ್ಲಿಪ್ಪರ್ಸ್ನ ಅಲೋ ಮಾಡೋದಿಲ್ಲ. ಸೊ ಅಲ್ಲಿ ತುಂಬಾ ಜನ ಇದ್ದರು. ನಾವು ಹೋಗಿದ್ದ ದಿನ ನನಗಂತೂ ದೇವಸ್ಥಾನ ತುಂಬಾ ಇಷ್ಟ ಆಯಿತು. ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋರು ಕೂಡ ಅಲ್ಲಿಗೆ ಹೋಗ್ಬೋದು. ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ತೀನಿ ನಾನು. ಆ್ಯಂಡ್ ಸನ್ಸೆಟ್ ಆಗೋ ಟೈಮಲ್ಲಿ ವೆದರ್ಸ್ ಅಲ್ಟಿಮೇಟಾಗಿ ಕಾಣಿಸ್ತಿತ್ತು ಗೈಸ್, ನಿಜವಾಗ್ಲೂ ಹೇಳ್ತೀನಿ. ಆ್ಯಂಡ್ ನಾನು ಅದನ್ನು ವೀಡಿಯೋ ಶೂಟ್ ಮಾಡಿಕೊಂಡೆ. ಸಖತ್ತಾಗಿತ್ತು. ಸೊ ಫಸ್ಟ್ ಪ್ಲೇಸ್ ಇದನ್ನೇ ನಾವು ಹೋಗಿದ್ದು. ಆ್ಯಂಡ್ ಇದನ್ನು ನಾವೇನಾದರೂ ಆಫ್ಟರ್ನೂನ್ ಬಂದಿದ್ದರೆ ಈ ಒಂದು ವ್ಯೂ ಏನಿದೆ ಅದು ಮಿಸ್ ಆಗ್ತಿತ್ತು. ಬಿಕಾಸ್ ಈ ಥರ ಮಾರ್ನಿಂಗ್ ಟೈಮಲ್ಲೇ ಬರಬೇಕು. ಆಗಲೇ ನಾವು ಈ ಥರ ಕ್ಲೈಮೇಟ್ನ ನೋಡೋಕ್ಕಾಗೋದು. ನೀವು ಆಫ್ಟರ್ನೂನ್ ಆ ಥರ ಟೈಮಲ್ಲಿ ಬಂದಿದ್ದೀರಂದರೆ ಈ ಥರ ವ್ಯೂ ಸಿಗೋದಿಲ್ಲ. ಸೊ ಯಾರ್ಯಾರು ಇನ್ನೂ ಸಹ ಈ ದೇವಸ್ಥಾನಕ್ಕೆ ಬಂದಿಲ್ಲ, ವಿಸಿಟ್ ಮಾಡಿಲ್ಲ, ಪ್ಲೀಸ್ ವಿಸಿಟ್ ಮಾಡಿ. ಪ್ಲೇಸ್ ಕೂಡ ಸಖತ್ತಾಗಿದೆ. ಆ್ಯಂಡ್ ಇದೇ ಥರ ಡೌನ್ ಹೋದಾಗ ಸ್ಟೆಪ್ಸ್ ಕೂಡ ತುಂಬಾ ಇದೆ. ತುಂಬ ಆಳಕ್ಕೆ ಹೋಗ್ಬೋದು. ನಾನು ಹೋಗಿ ಒಂದಷ್ಟು ದೂರ ಹೋಗಿ ಬರೋಣ ಅಂತ ಹೋಗಿ ವೀಡಿಯೋ ಮಾಡಿಕೊಂಡೆ. ಅದು ಸ್ಟೆಪ್ಸು ಹೋಗ್ತಾನೆ ಇದೆ ಮುಂದಕ್ಕೆ, ತುಂಬ ಡೌನ್ ಇದೆ. ಆ್ಯಂಡ್ ಅಮ್ಮ ಹೇಳಿದ್ರು ತುಂಬ ಡೌನ್ ಹೋಗಬೇಡ ಅಂತ. ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟುವರೆಗೂ ಹೋಗಿ ವೀಡಿಯೋ ಮಾಡಿದ್ದೀನಿ. ಫುಲ್ ಗ್ರೀನರಿ ಆಗಿದೆ. ನೇಚರ್ ಸಖತ್ತಾಗಿದೆ ಗೈಸ್. ಪ್ಲೀಸ್ ಒಂದ್ಸಲ ವಿಸಿಟ್ ಮಾಡಿ ಸಕಲೇಶಪುರದಲ್ಲಿ. ಆ್ಯಂಡ್ ಇದನ್ನು ನಮ್ಮ ಸಕಲೇಶಪುರನ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ತುಂಬ ಜನ ಕರೀತಾರೆ. ಬಿಕಾಸ್ ಅಷ್ಟು ಚೆನ್ನಾಗಿದೆ ನೇಚರ್ ಅಂತ ಹೇಳಿ. ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕಾಗಿರೋದು ನಾವು ಎತ್ತಿನಭುಜ ದೇವಸ್ಥಾನ. ಸೊ ನಿಮ್ಮದೇ ಓನ್ ಕಾರ್ ಇದ್ದರೆ ನೀವು ಹೋಗಿ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸಸ್ ನೋಡಬೇಕು ಅಂತೀರ ನೋಡ್ಕೊಂಡು ಬರ್ಬೋದು. ಆ್ಯಂಡ್ ನಾವಿಲ್ಲಿ ಕಾರ್ ಬುಕ್ಕಿಂಗ್ ಸರ್ವಿಸ್ ಮಾಡಿರೋದ್ರಿಂದ ಅವರು ಒಂದು ಕಡೆ ಮಾತ್ರ 6 ಪ್ಲೇಸ್ ಕೊಟ್ಟಿದ್ದಾರೆ. ಅದು ಕೂಡ 3000 ಅಮೌಂಟಿಗೆ. ಸೊ ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಆ್ಯಂಡ್ ಬೆಟರ್ ಆಪ್ಷನ್ 2 ಡೇಸ್ಗೆ 5000 ಇತ್ತು. ನೀವು 12 ಪ್ಲೇಸಸ್ ನೋಡ್ಬೋದು ಅಂತ. ಬಟ್ ನಮಗೆ 4 ಮೆಂಬರ್ಸ್ಗೂ ಕೂಡ ನೆಕ್ಸ್ಟ್ ಟ್ಯೂಸ್ಡೇ ಲೀವ್ ಇರೋದಿಲ್ಲ ಅಂತ ಹೇಳಿ ನಾವು ಇವತ್ತು 1 ಡೇನೇ ಸಾಕು ಅಂತ ಜಸ್ಟ್ 6 ಪ್ಲೇಸ್ ಮಾತ್ರ ಬುಕ್ಕಿಂಗ್ ಮಾಡಿಕೊಂಡು ಹೋಗ್ತಿದ್ದೀವಿ. ಸೊ ನೋಡೋಣ ಬನ್ನಿ ಸೆಕೆಂಡ್ ಪ್ಲೇಸ್ ಯಾವ ಥರ ಇದೆ ಅಂತ. ಆ್ಯಂಡ್ ಫಸ್ಟ್ ಪ್ಲೇಸ್ ನನಗೆ ತುಂಬಾ ಇಷ್ಟ ಆಯಿತು. ಈಗ ಸೆಕೆಂಡ್ ಪ್ಲೇಸ್ ನೋಡೋಣ ಯಾವ ಥರ ಇರುತ್ತೆ. ಎತ್ತಿನ ಭುಜ ಅಂತ ಇದೆ. ಸೊ ಅದಕ್ಕೇನಕ್ಕೆ ಎತ್ತಿನ ಭುಜ ಅಂತ ನೇಮ್ ಬಂತು, ಯಾವ ಥರ ಇದೆ ಎತ್ತಿನ ಭುಜ ಅಂತ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಲೆಟ್ಸ್ ಸಿ ಗೈಸ್. This is Yattina Puja. ಆ್ಯಂಡ್ ಗೈಸ್ ಫೈನಲಿ ಎತ್ತಿನ ಭುಜ ಹತ್ರ ರೀಚ್ ಆದ್ವಿ. ಎತ್ತಿನ ಭುಜ ಹತ್ರ ನಿಮಗೆ ಎಂಟ್ರೆನ್ಸ್ ಅಲ್ಲಿ ಒಂದು ದೇವಸ್ಥಾನ ಬರುತ್ತೆ. ಈ ದೇವಸ್ಥಾನ ಹೆಸರು ಶ್ರೀ ನಾಣ್ಯ ಭೈರವೇಶ್ವರ ದೇವಸ್ಥಾನ ಅಂತ. ಅನ್ಫಾರ್ಚುನೇಟ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಆ್ಯಂಡ್ ಡೈಲಿ ಓಪನ್ ಮಾಡಲ್ವಂತೆ. ಆವಾಗ ತುಂಬ ದೊಡ್ಡದಾಗಿ ಪೂಜೆ ಮಾಡ್ತಾರೆ, ಇಲ್ಲಿ ತುಂಬ ವಿಶೇಷವಾಗಿ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು. ಬಟ್ ನಾವು ಹೋದಾಗ
ದೇವಸ್ಥಾನ ಕ್ಲೋಸ್ ಆಗಿತ್ತು ಆ್ಯಂಡ್ ಅಲ್ಲಿಂದ ಟ್ರೆಕ್ಕಿಂಗ್ ಪ್ಲೇಸ್ ಇದೆ ಎತ್ತಿನ ಭುಜಕ್ಕೆ. ಬಟ್ ಅಮ್ಮಗೆ ಟ್ರೆಕ್ಕಿಂಗ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ನಾವು ಮಾತ್ರನೇ ಹೋಗಿ ಬಂದ್ವಿ. ಸೊ ಸೇಮ್ ಎತ್ತಿನ ಭುಜ ಯಾವ ಥರ ಇರುತ್ತೋ ಅದೇ ಥರ ವ್ಯೂ ಪಾಯಿಂಟ್ ಕೂಡ ಇದೆ ಎತ್ತಿನ ಭುಜ. ನೀವು ನೋಡಿ ಬೇಕಾದ್ರೆ ವ್ಯೂ ಪಾಯಿಂಟ್ ಎಕ್ಸಾಕ್ಟಲ್ಲಿ ನೋಡಿ ಕಾಣಿಸ್ತಿದೆ ನಿಮಗೆ. ಅದು ಎತ್ತಿನ ಭುಜ ಹೆಂಗಿರುತ್ತೆ ಹಾಗೆ ಇದೆ. ಬಟ್ ಏನಕ್ಕೆ ಎತ್ತಿನ ಭುಜ ಅಂತ ಹೆಸರು ಬಂತು ಅಂದರೆ ಗೈಸ್ ರೀಸನ್ ಇಷ್ಟೇ. ಈ ಎತ್ತಿನ ಭುಜ ಬಂದು ಎತ್ತಿನ ಗೂನ್ ಇರುತ್ತಲ್ವ, ಗೂನ್ ಇಲ್ಲಾಂದರೆ ಭುಜ ಶೇಪ್ ಏನಿದೆ ಸೊ ಅದೇ ಥರನೇ ಇರೋದ್ರಿಂದ ಇದಕ್ಕೆ ಎತ್ತಿನ ಭುಜ ಅಂತ ಹೆಸರಿಡ್ತಾರೆ. ಮತ್ತು ಇದರ ಅಡಿ ಬಂದು 4265 ಅಡಿಯಷ್ಟಿದೆ. ಇದರಲ್ಲಿ ನಾವು ಟ್ರೆಕ್ಕಿಂಗ್ ಕೂಡ ಆರಂಭ ಮಾಡ್ಬೋದು ಅಂತಲೂ ಹೇಳಿದ್ದಾರೆ. ಆ್ಯಂಡ್ ನಮ್ಮಮ್ಮಗೆ ಆಗದೆ ಇರೋ ಕಾರಣ ನಾವು ಟ್ರೆಕ್ಕಿಂಗ್ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಮೇಯ್ನ್ ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ ನಾನು ಇದರಲ್ಲಿ ವೀಡಿಯೋ ಮಾಡಿದ್ದೀನಿ ನೋಡಿ. ಕ್ಲೈಮೇಟ್ ನಿಜವಾಗ್ಲೂ ಸಖತ್ತಾಗಿದೆ, ನಂಗೆ ಜಾಸ್ತಿ ಇಷ್ಟ ಆಯಿತು. ಸೊ ತುಂಬಾ ಗಾಳಿ ಇತ್ತು ಅವತ್ತು, ತುಂಬ ಜಾಸ್ತಿ ಗಾಳಿ ಇತ್ತು. ಅಷ್ಟೊಂದೇನು ಬಿಸಿಲು ಇರಲಿಲ್ಲ. ಲೈಕ್ ಅಂದರೆ ಇದು ಯಾವುದೋ ಊರಕ್ಕೆ ಸಮೀಪವಾಗಿದೆ ಅಂತ ಹೇಳಿದ್ರೆ ಚಿಕ್ಕಮಗಳೂರು ಮತ್ತು ಮೂಡಿಗೆರೆ 2 ಪ್ಲೇಸ್ಗೂ ನಿಮಗೆ ನಿಯರ್ ಆಗುತ್ತೆ ಈ ಎತ್ತಿನ ಭುಜ. ಆ್ಯಂಡ್ ಇದ್ರ ಹಿಂದೆ ಪ್ಲೇಸ್ ಬಂದು ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಬರುತ್ತೆ. ಈ ಫುಲ್ಲು ಸಕಲೇಶ್ಪುರ ಏನಿದೆ ಅದು ಫುಲ್ ಬಂದು ಭೈರವೇಶ್ವರ ದೇವಸ್ಥಾನಕ್ಕೆ ಹೆಸರಾಗಿರುವಂಥದ್ದು. ಸೊ ಎತ್ತಿನ ಭುಜ ಪ್ಲೇಸ್ ಕೂಡ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವು ಹೋಗ್ತಿರೋ ದೇವಸ್ಥಾನ ಬಂದು ದೇವರ ಮನೆ ಟೆಂಪಲ್ ಮತ್ತು ದೇವರ ಮನೆ ವ್ಯೂ ಪಾಯಿಂಟ್. ಸೊ ಬನ್ನಿ ಗೈಸ್, ದೇವರ ಮನೆ ವ್ಯೂ ಪಾಯಿಂಟ್ ಯಾವ ಥರ ಇದೆ ಆ್ಯಂಡ್ ಹೆಸರು ಕೇಳೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ದೇವರ ಮನೆ ಅಂತ. ಸೊ ನನಗೆ ಗೊತ್ತಿಲ್ಲ ಯಾವ ಥರ ಇದೆ ಅಂತ, ಬಟ್ ನಮ್ಮ ಮನೇಲಿ ಎಲ್ಲರೂ ಮೇಯ್ನ್ ಈ ರೂಟ್ಗೆ ಹೋಗ್ತಿರೋ ಕಾರಣನೇ ದೇವರ ಮನೆ ಪ್ಲೇಸ್ಗೋಸ್ಕರ. ಬನ್ನಿ ಗೈಸ್ ನೋಡುವ. ಹಸಿರು ಬೀಸಣಿಗೆ ಒಂತ ಕಾಡೆಲ್ಲ ಮಳೆಗಾಗಿ. ಗೈಸ್ ನಾವು ನೆಕ್ಸ್ಟ್ ಬಂದಿದ್ದು ದೇವಸ್ಥಾನ ಬಂದು ದೇವರ ಮನೆ ಪ್ಲೇಸ್ ಅಂತ. ಸೊ ಇದು ಕೂಡ ಸೇಮ್ ನಿಮಗೆ ಎತ್ತಿನ ಭುಜ ಥರನೇ ಇರುತ್ತೆ. ಬಟ್ ಅಲ್ಲಿ ಎತ್ತಿನ ಭುಜ ಟ್ರೆಕ್ಕಿಂಗ್ ಇರುತ್ತೆ, ಇಲ್ಲಿ ಎತ್ತಿನ ಭುಜ ಟ್ರೆಕ್ಕಿಂಗ್ ಬರೋದಿಲ್ಲ, ದೇವರ ಮನೆ ಪ್ಲೇಸ್ ಬರುತ್ತೆ ಅಷ್ಟೇ. ಏನಕ್ಕೆ ಇಲ್ಲಿ ದೇವರ ಮನೆ ಅಂತ ಕರೀತಾರೆ ಅಂತ ಹೇಳಿದ್ರೆ ಇಲ್ಲಿರುವ ಜನ ದೇವರು ನೆಲೆಸಿರೋ ಸ್ಥಳ ಅಂತಲೇ ಅಂದ್ಕೊಂಡಿದ್ದಾರೆ ಈ ಪ್ಲೇಸ್ನ. ಸೊ ಹಾಗಾಗಿ ದೇವರ ಮನೆ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಮುಂದೆ ಹೋದರೆ ನಿಮಗೆ ಭೈರವೇಶ್ವರ ದೇವಸ್ಥಾನ ಅಂತ ಬರುತ್ತೆ. ಅಲ್ಲಿ ನಮ್ಮ ಶಿವ ದೇವರು ನೆಲೆಸಿರೋ ಸ್ಥಳ ಅದು. ಸೊ ಭೈರವೇಶ್ವರ ಅಂತ ಹೇಳಿದರೆ ಅಲ್ಲಿ ಶಿವ ದೇವರೆಂದರ್ಥ. ಸೊ ನಮ್ಮ ಶಿವ ದೇವರು ನೆಲೆಸಿರೋ ಕಾರಣ ಇಲ್ಲಿ ಭೈರವೇಶ್ವರ ಅಂದರೆ ಶಿವನನ್ನು ಇಲ್ಲಿ ಆರಾಧನೆ ಮಾಡ್ತಾರೆ ಅಂತಲೇ ಹೇಳ್ತಾರೆ. ಸೊ ಇನ್ನು ಮುಂದೆ ಹೋದ ಇಲ್ಲಿ ಭೈರವೇಶ್ವರ ದೇವಸ್ಥಾನ ಅಂತ ಬರುತ್ತೆ. ಸೊ ಅವರು ಎಲ್ಲರೂ ಕೂಡ ಇದನ್ನು ದೇವ್ರ ಮನೆ ಅಂತ ತಿಳ್ಕೊಂಡಿರೋದ್ರಿಂದ, ಸೊ ದೇವ್ರ ಜಾಗ ಅಂತ ತಿಳ್ಕೊಂಡಿರೋದ್ರಿಂದ ಇದನ್ನು ದೇವ್ರ ಮನೆ ಅಂತಲೇ ಹೆಸರಿಟ್ಟಿದ್ದಾರೆ. ಆ್ಯಂಡ್ ಇದ್ರದ್ದು ವ್ಯೂ ಪಾಯಿಂಟ್ ಕೂಡ ತುಂಬಾ ಸಖತ್ತಾಗಿದೆ. ಸುಮಾರು ಒಂದು 800 ವರ್ಷಗಳ ಕಾಲದ ಹಿಂದೆ ಇದ್ದಿದ್ದ ದೇವಸ್ಥಾನ ಇದು, ಹಳೆಯ ದೇವಸ್ಥಾನ. ಹೊಯ್ಸಳರ ಕಾಲದಲ್ಲಿ ಇದ್ದಿದ್ದ ದೇವಸ್ಥಾನ ಅಂತಲೇ ಹೇಳ್ಬೋದು ಇದನ್ನು. ಸೊ ಹಾಗಾಗಿ ಇದನ್ನು ದೇವ್ರ ಮನೆ ದೇವಸ್ಥಾನ ಅಂತಲೇ ಹೇಳ್ತಾರೆ. ಆ್ಯಂಡ್ ವ್ಯೂ ಪಾಯಿಂಟ್ ಕೂಡ ಸಖತ್ತಾಗಿದೆ ಗೈಸ್. ನೆಕ್ಸ್ಟ್ ನಾವು ಹೋಗ್ತಿರೋ ದೇವಸ್ಥಾನ ಬಂದು ಆ ದೇವ್ರ ಮನೆ ಹತ್ರ ಪ್ಲೇಸಲ್ಲಿರೋ ದೇವ್ರ ಮನೆ ಸಕಲೇಶ್ವರ ದೇವಸ್ಥಾನ ಅಂತ. ಸೊ ಬನ್ನಿ ಗೈಸ್ ಹೇಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ಗೈಸ್ ಈ ಭೈರವೇಶ್ವರ ದೇವಸ್ಥಾನ ಅಂತಲೇ ಹೆಸರಾಗಿರೋ ದೇವಸ್ಥಾನದಲ್ಲಿ ಅವತ್ತು ಪೂಜೆ ಕೂಡ ಮಾಡ್ತಿದ್ರು. ತುಂಬ ಜನ ಕೂಡ ಬಂದಿದ್ದರು. ನೀವು ನೋಡಿ ತುಂಬ ಜನ ಕಾರಲ್ಲೇ ಬರ್ತಾರೆ. ಬಿಕಾಸ್ ನಮಗೆ ಎಲ್ಲಿ ಬೇಕೋ ಅಲ್ಲಿ ಆ ಪ್ಲೇಸ್ಗಳಿಗೆ ಹೋಗ್ಬೋದು ಅಂತ. ಸೊ ಆಟೋಲ್ಲಿ ಕೂಡ ಬರ್ಬೋದು. ಆಟೋ ಚಾರ್ಜ್ ನಿಮಗೆ 5 to 6 ಪ್ಲೇಸಸ್ಗೆ 2500 ಆ ಥರ ರೀತಿ ಹೇಳ್ತಾರೆ. ಸೊ ನಾವು ಕಾರ್ ಬುಕ್ಕಿಂಗ್ ಮಾಡ್ಕೊಂಬಂದರೆ ನಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ಬೋದು. ಸೊ ಪೂಜೆ ಕೂಡ ಮಾಡ್ತಿದ್ರು. ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು. ದೇವಸ್ಥಾನ ಚೆನ್ನಾಗಿದೆ ಗೈಸ್, ಒಂಥರ ಚಿಕ್ಕದಾಗಿ ಚೆನ್ನಾಗಿದೆ ದೇವಸ್ಥಾನ. ಗೈಸ್ ಇವಾಗ ನಾವು ನೆಕ್ಸ್ಟ್ ಹೋಗ್ತಿರೋ ದೇವಸ್ಥಾನ ಬಂದು ಮಹತೋಬಾರ ಶ್ರೀ ಪ್ರಸನ್ನ ರಾಮೇಶ್ವರ ಟೆಂಪಲ್ ಓಲ್ಡ್ ಟೆಂಪಲ್ ಅಂತ. ಇದನ್ನು ದೇವರುಂಡ ಅಂತ ಕರೀತಾರೆ. ಸೊ ಇದನ್ನು ಏನಕ್ಕೆ ದೇವರುಂಡ ಟೆಂಪಲ್ ಅಂತ ಕರೀತಾರೆ ಅಂತ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಸಕಲೇಶ್ಪುರದಲ್ಲೇ ಇದು ಬಂದು ಓಲ್ಡ್ ಟೆಂಪಲ್ ಅಂತೆ, ರಾಮೇಶ್ವರ ಟೆಂಪಲ್. ಸೊ ಬನ್ನಿ ಗೈಸ್ ಯಾವ ಥರ ಇರುತ್ತೆ ಅಂತ ಇದನ್ನು ನೋಡ್ಕೊಬರೋಣ.
ಗೈಸ್ ಈ ದೇವಸ್ಥಾನ ಬಂದು ನಿಮಗೆ ಹನ್ಬಾಲ್ ಕಡೆಗೆ ಹೋಗೋ ರೋಡಲ್ಲಿ ಇರುತ್ತೆ. ಶ್ರೀ ಪ್ರಸನ್ನ ರಾಮೇಶ್ವರ ಓಲ್ಡ್ ಟೆಂಪಲ್ ಅಂತ. ಸೊ ಇದನ್ನ ನಾವು ದಕ್ಷಿಣ ಕಾಶಿ ದೇವಸ್ಥಾನ ಅಂತ ಕೂಡ ಕರಿತೀವಿ. ಆ್ಯಂಡ್ ಇಲ್ಲಿ ರಾಮೇಶ್ವರ, ವೀರಭದ್ರೇಶ್ವರ, ಭೈರೇಶ್ವರ, ಚನ್ನಕೇಶವ ಏನೋ ಥರ ಒಂದು 5 ದೇವತೆಗಳ ದೇವಾಲಯ ಕೂಡ ಇದೆ. ಆ್ಯಂಡ್ ಇದು ಬಂದು 500 ವರ್ಷಗಳ ಹಳೆಯ ದೇವಸ್ಥಾನ. ಓಕೆನಾ. ಸೊ ದೇವಸ್ಥಾನ ಕೂಡ ನನಗೆ ಏನೋ ಒಂಥರ ಫೀಲ್ ಅನ್ನಿಸ್ತು ಗೈಸ್. ಈ ಥರ ಒಂದು ಲೈಕ್ ಅಂದರೆ ಈ ಥರ ಇದರಲ್ಲಿ ನಮ್ಮ ಬೆಂಗಳೂರು ಕಡೆ ಇರಲ್ಲ ದೇವಸ್ಥಾನ, ನೀವು ಅಬ್ಸರ್ವ್ ಮಾಡಿಬೇಕಂದ್ರೆ ಆ ಥರ ಕಟ್ಟಿದ್ದಾರೆ. ಆ್ಯಂಡ್ ಈ ಥರ ಪ್ಲೇಸ್ಗಳಲ್ಲೆಲ್ಲ ಮೂವಿ ಶೂಟಿಂಗ್ ಕೂಡ ನಡೆಯುತ್ತೆ. ನೀವು ಅಬ್ಸರ್ವ್ ಮಾಡಿ ಯಾವುದಾದ್ರೂ ಮೂವಿನಲ್ಲಿ ಈ ಥರ ಈ ದೇವಸ್ಥಾನಗಳದ್ದಾಗಿರ್ಬೋದು, ಈ ಪ್ಲೇಸಸ್ ಆಗಿರ್ಬೋದು ಇದೆಯಾ ಅಂತ. ಆ್ಯಂಡ್ ನನಗೆ ದೇವಸ್ಥಾನ ಏನೋ ಒಂಥರ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ಮೊದಲು ನಾವು ಹಳೆ ಕಾಲದಲ್ಲಿ ನೀವು ನೋಡಿರ್ತೀರ, ಬೇಕಂದ್ರೆ ಬಾವಿನಲ್ಲಿ ನೀರು ತೊಗೊಂಡು ಹೋಗಿ ದೇವಸ್ಥಾನಕ್ಕೆ ದೇವರಿಗೆ ಯೂಸ್ ಮಾಡ್ತಿರ್ತಾರಲ್ವ. ಸೊ ಆ ಥರ ಕೂಡ ಇಲ್ಲಿ ಇದೆ ಬಾವಿ ಎಲ್ಲ. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಯಿತು ದೇವಸ್ಥಾನ. ಗಣೇಶ ದೇವಸ್ಥಾನ ಕೂಡ ಇದೆ ಅಲ್ಲೇ ಒಳಗಡೆ ಕೂಡ. ಸೊ ಅದಕ್ಕೆ ಕೂಡ ಪೂಜೆ ಮಾಡಿದ್ರು. ಸೊ ನಾವು ಕೂಡ ಅಲ್ಲಿ ಒಳಗಡೆ ಹೋಗಿ ಪೂಜೆ ಮುಗಿಸ್ಕೊಂಡು ಆ್ಯಂಡ್ ಎಷ್ಟು ಬೇಕೋ ಅಷ್ಟು ವಿಡಿಯೋನ ನಾನು ಮಾಡಿ ಹಾಕಿದ್ದೀನಿ. ನೀವು ಬರೋದಾದರೆ ನೀವು ಅಕ್ಟೋಬರಿಂದ ಮಾರ್ಚ್ವರೆಗೂ ಸೊ ಈ ಮಿಡಲ್ ಮಂತಲ್ಲಿ ನೀವು ಬಂದು ಈ ಒಂದು ದೇವಸ್ಥಾನ ನೋಡ್ಕೊಂಡು ಹೋಗ್ಬೋದು. ನಿಮಗೆ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಅದಾದಮೇಲೆ ನಾವು ಪೂಜೆ ಮುಗಿಸ್ಕೊಂಡು ಔಟ್ಸೈಡ್ ಬಂದ್ವಿ. ನಿಮಗೆ ಈ ಎಂಟ್ರೆನ್ಸ್ ನನಗೆ ಯಾವ ಥರ ಅನ್ನಿಸ್ತು ಅಂತ ಹೇಳಿದ್ರೆ, ಧರ್ಮಸ್ಥಳ ಗೈಸ್. ಧರ್ಮಸ್ಥಳದಲ್ಲಿ ಎಂಟ್ರೆನ್ಸ್ ಹೆಂಗಿರುತ್ತೆ ಅದೇ ಥರ ಅದು ಮಿನಿ ಧರ್ಮಸ್ಥಳ ಅಂತಲೇ ಹೇಳ್ಬೋದು. ಸೊ ಆ ಥರ ಇದೆ ಎಂಟ್ರೆನ್ಸ್, ಅವರು ಗೋಪುರ ಕಟ್ಟಿರೋದು ನನಗೆ ಇಷ್ಟ ಆಯಿತು. ಆ್ಯಂಡ್ ಅಲ್ಲೇ ಪ್ರಸಾದ ಕೂಡ ಕೊಡ್ತಿದ್ರು ತುಂಬ ಜನಕ್ಕೆ. ಅನ್ನ ದಾಸೋಹ ಅಂತಲ್ವ, ಆ ಥರ ಅನ್ನ ಕೊಡ್ತಿದ್ರು. ಅದನ್ನು ತಿಂದ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಬಂದ್ವಿ. ಆ ನೆಕ್ಸ್ಟ್ ಪ್ಲೇಸೇ ಮೂಕನ ಮನೆ ಅಬ್ಬಿ ಫಾಲ್ಸ್ ಅಂತ ಗೈಸ್. ಓಕೆನಾ. ಸೊ ಬನ್ನಿ ಆ ಪ್ಲೇಸ್ ಯಾವ ಥರ ಇದೆ. ಆ್ಯಂಡ್ ನನಗೆ ಫಾಲ್ಸ್ ಅನ್ನೋ ಒಂಥರ ಎಕ್ಸೈಟ್ಮೆಂಟ್, ಖುಷಿ. ಏನಕ್ಕಂದರೆ ನೀರಲ್ಲಿ ಆಟ ಆಡ್ಬೋದು ಅಂತ. ಬಟ್ ಇಲ್ಲಿ ಯಾವ ಥರ ಇರುತ್ತೆ ಫಾಲ್ಸ್, ಜೋಗ್ ಫಾಲ್ಸ್ ಅಲ್ಲ, ಮೂಕನ ಮನೆ ಅಬ್ಬಿ ಫಾಲ್ಸ್ ಅಂತ. ಸೊ ಬನ್ನಿ ಗೈಸ್ ಯಾವ ಥರ ಇರುತ್ತೆ, ಅಲ್ಲಿ ಯಾವ ಥರ ಎಂಜಾಯ್ ಮಾಡ್ಬೋದು ಅನ್ನೋದನ್ನು ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಹಾಗೆ ಕೊಡ್ತಾ ಹೋಗ್ತೀನಿ. ಸೊ ನಾವು ಹೋಗಿದ್ದು ರೀತಿ ನೋಡಿದ್ರೆ ಒನ್ ಡೇನಲ್ಲೇ 12 ಪ್ಲೇಸಸನ್ನು ಕಂಪ್ಲೀಟ್ ಮಾಡ್ಬೋದು. ಆ ಥರ ನೋಡ್ಕೊಂಡು ಬಂದ್ವಿ. ಇನ್ನೂ ಎಂಜಾಯ್ ಮಾಡೋರು ಮಾಡ್ತಾರೆ. ಸೊ ನಾಳೆ ನಮಗೆ ಹೋಗಲೇಬೇಕು, ಒನ್ ಡೇ ಆಗಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಗೈಸ್ ಸಕಲೇಶ್ಪುರದಲ್ಲಿರೋ ಈ ಮೂಕನ ಮನೆ ಅಬ್ಬಿ ಫಾಲ್ಸ್ ಬಂದು ಸೊ ಒಂದು 35-40 ಅಡಿ ಮೇಲೆಯಿಂದ ಬೀಳೋ ಜಲಪಾತ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿದೆ. ಬಟ್ ನಾವು ಹೋಗಿದ್ದ ದಿನ ತುಂಬಾ ಜನ ಇದ್ದರು ಗೈಸ್. ಆಫ್ಟರ್ನೂನ್ ನಾವು ಹೋಗಿದ್ದು 2 o'clock ಆಗಿತ್ತು. ನಾನು ಏನೇನೋ ಒಂದು ಕನಸಿಟ್ಕೊಂಡಿದ್ದೆ, ಡ್ರೀಮೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಏನಂತಂದರೆ ತುಂಬ ಬಿಸಿಲು ತುಂಬ ಇದೆ. ಆ್ಯಂಡ್ ಹೋಗಿ ಚೆನ್ನಾಗಿ ನೀರಲ್ಲಿ ಆಟ ಆಡಿ ಸ್ನಾನ ಥರ ಮಾಡಿಕೊಂಡು ಅದಾದಮೇಲೆ ಹಾಗೆ ಅಲ್ಲಿಂದ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಇದಕ್ಕೆ ಹೋಗೋಣ, ಚೆನ್ನಾಗಿ ಟೈಮ್ ಲೈಕ್ ಅಲ್ಲೇ ಸ್ಪೆಂಡ್ ಮಾಡೋಣ, ತುಂಬ ಟೈಮ್ ಸ್ಪೆಂಡ್ ಮಾಡೋಣ ಅಬ್ಬಿ ಫಾಲ್ಸ್ ಹತ್ರನೇ ಅಂತಲೇ ನಾನು ನೈಟೇ ಅಂದ್ಕೊಂಡಿದ್ದೆ. ಸೊ ಮನೆಯಲ್ಲಿ ಎಲ್ಲರೂ ದೇವರ ಮನೆ ಇದಕ್ಕೆ ಪ್ಲೇಸ್ಗೆ ಹೋಗಬೇಕು ಅಂತ ಇದ್ದರೆ ನಾನು ಹೋಗ್ಬಿಟ್ಟು ಅಬ್ಬಿ ಫಾಲ್ಸ್ಗೆ ಹೋಗ್ತೀನಿ. ಅಷ್ಟೊಂದು ಒಂದು ಖುಷಿ ಇತ್ತು ನನಗೆ ಹೋಗ್ಬಿಟ್ಟು. ಬಟ್ ನನಗೆ ಅಲ್ಲಿ ಹೋಗಿದ್ದು ಯಾಕಂದರೆ ಫಾಲ್ಸ್ ಹೋಗೋದೇ ಬೇಡ ಅಂತ ಹೋಗೂ ಇಲ್ಲ ಬೇಕು. ಯಾಕಂದರೆ ತುಂಬ ಜನ ಬಾಯ್ಸ್ಗೆ ಸಜೆಸ್ಟ್ ಮಾಡ್ತಿದ್ರು. ನಾನು ಗರ್ಲ್ಸ್ ಹೋಗ್ಬೇಕಂದ್ರೆ ತುಂಬಾ ಕಷ್ಟ. ಸೊ ನಾನು ನೀರಲ್ಲಿ ಆಟ ಆಡೋಕ್ಕೆ ಹೋಗಲಿಲ್ಲ ಗೈಸ್. ತುಂಬ ಜನ ಬಾಯ್ಸ್ ಇರೋದ್ರಿಂದ ಅಲ್ಲಿನೇ ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ಸೊ ಕಣ್ಣು ತುಂಬಿಸ್ಕೊಂಡು ಅಂತ ಹೇಳ್ತಾರಲ್ವ, ಸೊ ಆ ಥರ ಜಸ್ಟ್ ನೋಡಿಕೊಂಡು ಅಲ್ಲಿ ಹಾಗೆ ಹೊಟ್ಟೆ ತುಂಬ ಸಿಕ್ಕಿತ್ತು ಅಂತ ಚುರುಮುರಿ ಇತ್ತು. ಚುರುಮುರಿ ಕೂಡ ಸಖತ್ತಾಗಿತ್ತು. ನಾವು 3 ಚುರುಮುರಿ ತೊಗೊಂಡು ಅದರಲ್ಲಿ ಅನ್ನ ಕೂಡ ಸ್ವಲ್ಪ ತಿಂದು ಸೊ ತೊಗೊಂಡು ಅಗೇನ್ ನಾವು ಬಂದು ಫೋರ್ಟ್ಗೆ ಹೋದ್ವಿ. ಅದು ಯಾವ ಫೋರ್ಟ್ ಅಂತ ಹೇಳಿದ್ರೆ ಮಂಜರಾಬಾದ್ ಫೋರ್ಟ್ ಅಂತ ಗೈಸ್. ಸೊ ಈ ಫೋರ್ಟ್ ಯಾವ ಥರ ಇರುತ್ತೆ ಅಂತ ನಿಮಗೆ ಡೀಟೇಲ್ಸ್ ಹೇಳ್ತೀನಿ ಬನ್ನಿ. ಆ್ಯಂಡ್ ವಿಡಿಯೋ ಕೂಡ ಶೂಟ್ ಮಾಡಿದ್ದೀನಿ. ಆ್ಯಂಡ್ ಇದು ಲಾಸ್ಟ್ ಪ್ಲೇಸ್. ಇಲ್ಲಿಗೆ ನಾವೇನು ಬುಕ್ ಮಾಡ್ಕೊಂಡಿದ್ದು ಪ್ಲೇಸ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನನಗೆಲ್ಲೋ ಒಂದು ಕಡೆ ಹರ್ಟ್ ಆಯಿತು ಆ್ಯಂಡ್ ಬೇಜಾರಾಯಿತು. ಬಿಕಾಸ್ ಆಫ್ ಅಬ್ಬಿ ಫಾಲ್ಸಲ್ಲಿ ನಾನು ಹಾಡೋಕ್ಕಾಗಲಿಲ್ಲ ಅಂತ ಮೇಯ್ನ್ ಹೋಗಿದ್ದೆ ನಾನು ಅದಕ್ಕೋಸ್ಕರ. ಸೊ ಬನ್ನಿ, ಏನೂ ಮಾಡೋಕ್ಕಾಗಲ್ಲ ಗೈಸ್. ಏನೋ ಒಂಥರ ಕನಸೆಲ್ಲ ನನಸಾಯ್ತು ಅನ್ನೋ ಥರ. ನೆಕ್ಸ್ಟ್ ಟೈಮ್ ನೋಡೋಣ
ಅಷ್ಟು ದೂರ ಬಂದು ಅಬ್ಬಿ ಫಾಲ್ಸ್ ನೋಡೋಕ್ಕಾಗಲಿಲ್ಲ, ಆಟ ಆಡೋಕ್ಕಾಗಲಿಲ್ವಲ್ಲ ಅನ್ನೋ ಬೇಜಾರಿದೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ, ಬೇರೆ ಯಾವುದಾದ್ರೂ ಫಾಲ್ಸ್ಗೆ ಹೋಗಿ ಆಟ ಆಡೋಣ. ಬಟ್ ಏನೂ ಮಾಡೋಕ್ಕಾಗಲ್ಲ, ಆಗಲಿಲ್ಲ ಅಂದಮೇಲೆ. ಈಗ ಫೋರ್ಟ್ ಯಾವ ಥರ ಇದೆ ನೋಡಿಕೊಂಡು ಬರೋಣ. ಆ್ಯಂಡ್ ಗೈಸ್, ನಾವು ಮಂಜರಾಬಾದ್ ಫೋರ್ಟ್ ಹತ್ರ ಬಂದ್ವಿ. ಸೊ ಬಂದಿದ ತಕ್ಷಣ ಎಂಟ್ರೆನ್ಸಲ್ಲಿ ಶಾಕಿಂಗ್ ನ್ಯೂಸ್ ಕೊಟ್ಟರು. ಅದೇನಂತಂದರೆ 5000 ಸ್ಟೆಪ್ಸ್ನ ನೀವು ಇಲ್ಲಿಂದ ಕಂಪ್ಲೀಟ್ ಮಾಡ್ಕೊಂಡು ಹೋದರೆ ನಿಮಗೆ ಫೋರ್ಟ್ ಬರುತ್ತೆ ಅಂತ ಹೇಳಿದ್ರು. ಸೊ ಮನೇಲೆಲ್ಲ ಅಲ್ಲೇ ಸ್ಟಾಪ್ ಗೈಸ್, ಎಲ್ಲರಿಗೂ ಅಲ್ಲೇ ಸ್ಟಾಪ್. 5000 ಸ್ಟೆಪ್ಸ್ ಅಂದರೆ ನಾನು ಬರಲ್ಲ ಅಂತ ಕೂತಿದ್ರು. ಬಟ್ ಆ್ಯಕ್ಚುಲಿ 5000 ಸ್ಟೆಪ್ಸ್ ಇಲ್ಲ ಗೈಸ್. ಸೊ ಬಟ್ ನಾನು ಕೌಂಟ್ ಮಾಡ್ಕೊಂಡಿಲ್ಲ ಎಷ್ಟು ಸ್ಟೆಪ್ಸ್ ಇದೆ ಅಂತ. ಬಟ್ ನಾನು ಹತ್ತಿದ ಪ್ರಕಾರ 5000 ಸ್ಟೆಪ್ಸ್ ಇಲ್ಲ, ಹತ್ರನೇ ಇದೆ, ಹೋಗಿ ನೋಡ್ಬೋದು. ಆ್ಯಂಡ್ ನಾನು ಕೂಡ ವೀಡಿಯೋ ಮಾಡ್ಕೊಂಡು ಹಾಗೆ ಸ್ಟೆಪ್ಸ್ ಹತ್ಕೊಂಡು ಹೋದೆ. ಸ್ವಲ್ಪ ಲೆಗ್ ಪೇಯ್ನ್ ಬಂತು, ಬಟ್ ಫೋರ್ಟ್ ನೋಡಲೇಬೇಕು ಅನ್ನೋ ಆಸೆ ಇರೋದ್ರಿಂದ ಹೋಗಿದೆ. ಗೈಸ್, ಈ ಕೋಟೆಯ ಸ್ಪೆಷಲ್ ಏನಂತ ಹೇಳ್ತೀನಿ ಬನ್ನಿ. ಸೊ ಈ ಕೋಟೆನ ನಮ್ಮ ಟಿಪ್ಪು ಸುಲ್ತಾನ್ ಅವ್ರು ಕಟ್ಟಿದ್ದು. ರೀಸನ್ ಏನಂದರೆ ಆ ಬ್ರಿಟಿಷರನ್ನ ತಡೆಯಲು, ಅಂದರೆ ಆ ಬ್ರಿಟಿಷರನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಫ್ರೆಂಚ್ ಅವರ ಹೆಲ್ಪ್ ತಗೊಂಡು ಈ ಕೋಟೆನ 1972ರಲ್ಲಿ ಕಟ್ಟಿದ್ದು. ಆ್ಯಂಡ್ ಇದು ಬಂದು ಸ್ಪೆಷಲಾಗಿ ನಕ್ಷತ್ರ ಟೈಪ್, ಸ್ಟಾರ್ ಟೈಪ್ ಥರ ಇದೆ ಈ ಕೋಟೆ. ಆ್ಯಂಡ್ ಈ ಕೋಟೆ ಬಂದು 3200 ಅಡಿಯಷ್ಟು ಇದೆ ಗೈಸ್. ಆ್ಯಂಡ್ ಇದರಲ್ಲಿ 8 ತುದಿಗಳಿದೆ, ನೀವು ನೋಡಿರ್ಬೋದು. ಇದು ನಾನು ಕ್ಲಿಯರಾಗಿ ಫೋಟೋ ಶೂಟ್ ಮಾಡಿದ್ದೀನಿ. 3200 ಅಡಿ ಇದೆಯಂತೆ ಈ ಫೋರ್ಟ್ ಬಂದು, ಈ ಕೋಟೆ ಬಂದು. ಸೊ 8 ತುದಿಗಳನ್ನ ಕೂಡ ಇದೆ. ಆ್ಯಂಡ್ ಈ ಕೋಟೆ ಒಳಗಡೆ ಬಾವಿ ಕೂಡ ಇದೆ ಅಂತ ಹೇಳ್ತಾರೆ, ಕೇಳ್ಪಟ್ಟಿದ್ದೀನಿ. ಬಟ್ ನನಗೆ ಬಾವಿ ಎಲ್ಲೂ ಕಾಣಿಸ್ಲಿಲ್ಲ. ಆ್ಯಂಡ್ ಈ ಕಲ್ಲಿದ ಹೊರಭಾಗ ಇದೆಯಲ್ವ, ಔಟ್ಸೈಡ್ ಬಂದು ಗ್ರಾನೈಟ್ ಕಲ್ಲುಗಳಿಂದ ಕಟ್ಟಿರೋದು, ಒಳಗಡೆ ಬಂದು ಸುಟ್ಟು ಕಟ್ಟಿಗೆಗಳಿಂದ ಕಟ್ಟಿರೋದು ಅಂತ ಹೇಳ್ತಾರೆ. ಆ್ಯಂಡ್ ಇದಕ್ಕೆ ಏನಿದೆ ಕೋಟೆ ಅಲ್ವಾ, ಫೋರ್ಟ್ ಇದೆ ಅಲ್ವಾ, ಇದ್ರ ಮೇಲೆ ನಿಂತ್ಕೊಂಡ್ರೆ ನಿಮಗೆ ವ್ಯೂ ಪಾಯಿಂಟ್ ಬಂದು ಅರಬ್ಬಿ ಸಮುದ್ರ ಕಾಣುತ್ತಂತೆ. ಬಟ್ ನಾನು ಮೇಲೆ ಹೋಗಲಿಲ್ಲ ಗೈಸ್. ತುಂಬ ಬಾಯ್ಸ್ ಅದೇನು ಲೈಕ್ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಮತ್ತು ಬರ್ಡೇಗೆ ಎಲ್ಲ ಕೇಕಲ್ಲಿ ಕಟ್ ಮಾಡೋದು ಇದೆಲ್ಲ ಮಾಡಿಸ್ತಿದ್ರು. ಆ್ಯಂಡ್ ಗೈಸ್, ಒನ್ ಮೋರ್ ಥಿಂಗ್, ಇಲ್ಲಿ ಲೈಕ್ ಅಂದರೆ ಏನದು ಮೂವಿ ಶೂಟಿಂಗ್ಸ್ ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ ಇದನ್ನು ತುಂಬ ಮಾಡ್ತಾರೆ ಗೈಸ್, ಯಾಕಂದರೆ ಪ್ಲೇಸ್ ಅಷ್ಟು ಚೆನ್ನಾಗಿದೆ ಅಂತ. ಸೊ ಮೇಲೆ ನಿಂತ್ಕೊಂಡೆ ನಿಮಗೆ ಅರಬ್ಬಿ ಸಮುದ್ರ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ತನಕ ಈ ಪ್ಲೇಸಸ್ಗೆಲ್ಲ ಯಾರೆಲ್ಲ ನೀವು ವಿಸಿಟ್ ಮಾಡಿಲ್ಲ, ಪ್ಲೀಸ್ ಒಂದ್ಸಲ ವಿಸಿಟ್ ಮಾಡಿ, ಸಖತ್ತಾಗಿದೆ ಪ್ಲೇಸ್, ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ಫೋರ್ಟ್ ಬಂದು ಇನ್ನೂ ನಿಮಗೆ ಮಾರ್ನಿಂಗ್ ಟೈಮಲ್ಲಿ ಸಖತ್ತಾಗಿ ಕಾಣಿಸುತ್ತೆ ಗೈಸ್, ಚೆನ್ನಾಗಿದೆ. ಸೊ 972ರಲ್ಲಿ ಕಟ್ಟಿರೋ ಕೋಟೆ ಇದು. ಆ್ಯಂಡ್ ಓಕೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್, ಏನು ಅಷ್ಟೊಂದು ವರ್ಸ್ಟ್ ಅಂತ ಅನಿಸಿಲ್ಲ ನನಗೇನಂದರೆ ಅದು ತಿಂದಿರೋದನ್ನೆಲ್ಲ ಅಲ್ಲೇ ಹಾಕೋದು ಮತ್ತು ಪ್ಲಾಸ್ಟಿಕ್ಸ್ ಅಲ್ಲೆಲ್ಲ ಬಿಸಾಕಿ ಹೋಗೋದು ಇದನ್ನೆಲ್ಲ ಏನೂ ಮಾಡಿಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಕೋಟೆನ ಅಂತ ಅನ್ನಿಸ್ತು. ನಾನಿಲ್ಲಿ ಸಮ್ ಫೋಟೋಸ್ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲೇ ನಾವು ತುಂಬ ಟೈಮ್ ಕಳೆದಿದೆ ಹೇಳ್ಬೇಕಂದ್ರೆ, ಬಿಕಾಸ್ ತುಂಬ ಬೇಗ ಮುಗ್ದೋಯ್ತು. 4 o'clock ಆಗೋಯಿತು. ನಮ್ಮ ಈ ಟೂರಿಸ್ಟ್ ಪ್ಲೇಸಸ್ ಏನು ನಾವು ನೋಡ್ಬೇಕು ಅಂದ್ಕೊಂಡಿದ್ದು 4 o'clock ಕಂಪ್ಲೀಟ್ ಆಯಿತು. ಬಟ್ ನಾನು ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ಒಂದು 7 o'clock ಆಗುತ್ತೆ ಇಷ್ಟು ಪ್ಲೇಸಸ್ ನೋಡಬೇಕಂದ್ರೆ ಅಂತ. ಬಟ್ ನಿಯರೇ ಇದೆ ಎಲ್ಲದಕ್ಕೂ. ಒಂದು ಪ್ಲೇಸ್ಗೆ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಾದ್ರೆ ಹತ್ರನೇ ಇದೆ, ಅಷ್ಟು ದೂರ ಏನಿಲ್ಲ. ಸೊ ಹಾಗಾಗಿ 4 ಪ್ಲೇಸಸ್ ಲೈಕ್ ಅಂದರೆ 4 o'clock ಇಲ್ಲಿ ಎಲ್ಲನೂ ಕಂಪ್ಲೀಟ್ ಆಯಿತು. ಸೊ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಲ್ಲಿಂದ ನಾನು ಕೂಡ ರಿಟರ್ನ್ ಬಂದೆ. ಹತ್ತೋದು ತುಂಬ ಕಷ್ಟ, ಬಟ್ ಸ್ಟೆಪ್ಸ್ನ ನಾವು ಇಳಿಯೋದಿದೆಯಲ್ವ ಅದು ತುಂಬಾ ಈಸಿ ಗೈಸ್. ಹತ್ತದ ಒಂದು 5 ಮಿನಿಟ್ಸಲ್ಲಿ ಟಕ್ 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 ಅಂತ ಇಟ್ಕೊಂಬಂದ್ಬಿಡ್ಬೋದು. ಆ್ಯಂಡ್ ನನಗೆ ರಿಟರ್ನ್ ಆಗೋದು ಕೂಡ ಬೇಜಾರಾಯಿತು. ನೈಸ್ ಗೈಸ್, ಸಕಲೇಶ್ಪುರ ಸಖತ್ತಾಗಿದೆ ದೇವಸ್ಥಾನ. ಸೊ ಫಸ್ಟ್ ನಾನು ಅನ್ಕೊತಿದ್ದೆ ಗೈಸ್, ಸಕಲೇಶ್ಪುರನ ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಅಂತ ಯಾಕೆ ಕರೀತಾರೆ ಅಂತ. ಸೊ ಇಲ್ಲಿಗೆ ಬಂದಮೇಲೆ ನನಗೆ ಅರ್ಥ ಆಯಿತು ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಅಂತ ಏನಕ್ಕೆ ಹೆಸರು ಬಂದಿದೆ ಸಕಲೇಶ್ಪುರಗೆ ಅಂತ. ಸೊ ಒನ್ಸ್ ನೀವು ಪ್ಲೇಸಸ್ ನೋಡಿ ನಿಮಗೆ ಅನಿಸುತ್ತೆ ಏನಕ್ಕೆ ಆ ಥರ ಕರೀತಾರೆ ಸಕಲೇಶ್ಪುರನ ಅಂತ. ಆ್ಯಂಡ್ ಇಲ್ಲಿ ಕಾಫಿ ಎಸ್ಟೇಟ್ಸ್ ಆಗಿರ್ಬೋದು, ಫಾಲ್ಸ್ ಆಗಿರ್ಬೋದು, ಸಕಲೇಶ್ವರ ದೇವಸ್ಥಾನ ಆಗಿರ್ಬೋದು, ಎಲ್ಲನೂ ನಿಜವಾಗ್ಲೂ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಶಿವದೇವರನ್ನ ಭೈರವೇಶ್ವರ ಹಾಗೆ ಆರಾಧನೆ ಮಾಡ್ತಾರೆ ಅಂತಲೂ ಕೂಡ ನನಗೆ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು. ಆ್ಯಂಡ್ ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡು ನಾವು ಮತ್ತೆ ರಿಟರ್ನ್ ಆದ್ವಿ. ಸೊ ಬರ್ತಾ ತುಂಬಾ ಹೊಟ್ಟೆ ಹಸಿತಿತ್ತು ಅಂತ ನಾವು ಚುರುಮುರಿ ಲಾಸ್ಟ್ ತಿಂದಿದ್ದು, ಅದೇನು ಅಷ್ಟೊಂದು ಹೊಟ್ಟೆ ತುಂಬಲ್ಲ. ಸೊ ಅದಾದಮೇಲೆ ಸಕಲೇಶ್ಪುರದಲ್ಲೇ ಬಿರಿಯಾನಿ ಹೋಟೆಲ್ಗೆ ಹೋಗಿ, ಸೊ ಫಿಶ್ ತುಂಬ ಫೇಮಸ್ ಅಂತೆ, ಲೈಕ್ ಅಂದರೆ ಆ ಸೈಡು ಫಿಶ್ ತುಂಬ ಫೇಮಸ್ ಅಂತ ಹೇಳ್ತಾರೆ. ಸೊ ಫಿಶ್ ತಿಂದು ಬಿರಿಯಾನಿ ತೊಗೊಂಡು ಅದಾದಮೇಲೆ ಅಗೈನ್ ನಾವು ಬಸ್ಗೆ ರಿಟರ್ನ್ ಆದ್ವಿ, KSRTCಗೆ ಬಸ್ಗೆ ರಿಟರ್ನ್ ಆದ್ವಿ. ಸೊ ಡೈರೆಕ್ಟ್ ಬಸ್ ಸಿಗಲಿಲ್ಲ,
ಹಾಸನ್ಗೆ ಹೋಗಿ ಹಾಸನ್ ಟು ಮೆಜೆಸ್ಟಿಕ್ಕಿಗೆ ಬಂದ್ವಿ. ಸೊ ಮೆಜೆಸ್ಟಿಕ್ಕಿಗೆ ಬಂದು ಮನೆಗೆ ರೀಚ್ ಆಗೋ ಅಷ್ಟಿಗೆ 1:30 ಆಗಿತ್ತು, ನೈಟ್ 1:30 ಆಗಿತ್ತು. ಬಟ್ ಪ್ಲೇಸಸ್ ಮಾತ್ರ ಮಸ್ತಾಗಿತ್ತು ಗೈಸ್. ಇನ್ನೂ 2 ಡೇಸ್ ಟೈಮ್ ಇದ್ದಿದ್ದರೆ ಇಡೀ ಸಕಲೇಶ್ಪುರ ಏನೇನಿದೆ ಎಲ್ಲ ನೋಡಿಕೊಂಡು ಬರ್ಬೋದಿತ್ತು. ಮಸ್ತ್ ಪ್ಲೇಸಸ್. ಗೈಸ್ ಮನೆಗೆ ರೀಚ್ ಆಗಿದ್ದೀವಿ ಆ್ಯಂಡ್ ಟೈಮ್ ಬಂದು 1:30 ಆಗಿದೆ. ಸೊ ನಾಳೆ ಮತ್ತೆ ನಾನು ಆಫೀಸ್ಗೆ ಹೋಗಬೇಕಾಗಿರೋದ್ರಿಂದ ಮನೇಲಿ ಎಲ್ಲರೂ ಕೂಡ ತುಂಬಾ ಟಯರ್ಡ್ ಆಗಿದ್ದೀವಿ. ಸೊ ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಇವಾಗೆಲ್ಲರೂ ಟಯರ್ಡ್ ಆಗಿರೋದ್ರಿಂದ ಎಲ್ಲರೂ ಮಲ್ಕೋತಿದ್ದೀವಿ. ಸಿಗ್ತೀನಿ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.